ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ, ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಇನ್ನು ಕೆಲವು ದಿನಗಳಲ್ಲಿ ಒಂದು ದೊಡ್ಡ ಸೇಲ್ ಶುರುವಾಗ್ತಾ ಇದೆ. ಅಮೆಝಾನಲ್ಲಿ ಪ್ರೈಮ್ ಡೇ ಸೇಲು, ಫ್ಲಿಪ್ಕಾರ್ಟ್ನಲ್ಲಿ ಗೋಲ್ಡ್ ಸೇಲ್ ಅಂತ. ಈ ಸೇಲ್ ಟೈಮಲ್ಲಿ ಸ್ಮಾರ್ಟ್ಫೋನು, ಲ್ಯಾಪ್ಟಾಪು ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ. ನೋಡಿ, ನೀವೇನಾದರೂ ಒಂದು ಸ್ಮಾರ್ಟ್ಫೋನ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಳ್ಳೆ ಡಿಸ್ಕೌಂಟ್ ಸಿಗ್ತಿದ್ರೆ ಮಾತ್ರ ಪರ್ಚೇಸ್ ಮಾಡಿ, ಆಯಿತಾ? ಏನಕ್ಕೆ ಅಂದರೆ ಇತ್ತೀಚೆಗೆ ಎಲ್ಲ ಬ್ರ್ಯಾಂಡವರು ಪ್ರೈಸನ್ನು ಜಾಸ್ತಿ ಮಾಡಿಬಿಟ್ಟವ್ರೆ. ನೋಡ್ಕೊಳ್ಳಿ, ಆಯಿತಾ? ತಗೊಳ್ಳೋ ಥರ ಇಲ್ಲ. ಯಾವ ಸ್ಮಾರ್ಟ್ಫೋನ್ಗಳು ಕೂಡ ದುಡ್ಡು ಕೊಟ್ಟು ತಗೊಳ್ಳೋ ಪ್ರೈಸಲ್ಲಿ ಇಲ್ಲ. ಎಲ್ಲ ಜಾಸ್ತಿ ಆಗ್ಬಿಟ್ಟವೆ. ನಮಗೆ ಎಮರ್ಜೆನ್ಸಿ ಬೇಕೇ ಬೇಕು ಸ್ಮಾರ್ಟ್ಫೋನು ಅಂದರೆ ನಮಗೆ ಆಪ್ಷನ್ನೇ ಇಲ್ಲ. ಜಾಸ್ತಿ ದುಡ್ಡು ಕೊಡಲೇಬೇಕು, ತಗೋಬೇಕಾದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಏನು ಮಾಡ್ತೀರಾ? ಎಲ್ಲ ಬ್ರ್ಯಾಂಡವರು ಪ್ರೈಸ್ ಜಾಸ್ತಿ ಮಾಡಿಬಿಟ್ರೆ ಯಾವ ಫೋನನ್ನು ತಗೊಳಕ್ಕಾಗತ್ತೆ? ಏನು ಆಪ್ಷನ್ ಇಲ್ದಂಗೆ ಆಗೋಗಿದೆ. ಲ್ಯಾಪ್ಟಾಪಲ್ಲೂ ಕೂಡ ಅಷ್ಟೇ. ಏನೇ ಎಲೆಕ್ಟ್ರಾನಿಕ್ಸ್ ತೊಗೊಳ್ಳಿ, ಪ್ರತಿಯೊಂದು ಕೂಡ ಜಾಸ್ತಿ ಆಗ್ತಾಯಿದೆ. ಒಟ್ಟಿನಲ್ಲಿ ತಾಳೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಕೆಲವೊಂದು ಒಳ್ಳೊಳ್ಳೆ ಆಫರ್ ಇರೋದು ವಿಡಿಯೋ ಕೂಡ ಮಾಡ್ತೀನಿ ನಾನು. ಒಟ್ಟಿನಲ್ಲಿ ನೋಡ್ಬಿಟ್ಟು ನಿಮಗೆ ಸರಿ ಅನಿಸಿದ್ರೆ ಮಾತ್ರ ತೊಗೊಳ್ಳಿ, ಆಯಿತಾ? ಹೆವಿ ಜಾಸ್ತಿ ಆಗಿಬಿಟ್ಟಿದೆ ಪ್ರೈಸು. ಎಲ್ಲ ಬ್ರ್ಯಾಂಡವರು, ಆಪಲ್ನವರು ನೆನ್ನೆ ವೀಡಿಯೋ ಮಾಡಿದ್ನಲ್ಲಿ ನೋಡಿದ್ರಿ ಅನ್ಕೋತೀನಿ, ಅದ್ರ ಬಗ್ಗೆನೂ ಮಾತಾಡ್ತೀನಿ. ಬಟ್ ಎಲ್ಲದು ಕೂಡ ಪ್ರೈಸು ಹೆವಿ ಕಿತ್ಕೊಂಡು ಜಾಸ್ತಿ ಆಗೋಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ GTA 6 ಪ್ರೀ ಬುಕ್ಕಿಂಗ್ ಶುರುವಾಗಿದೆ. ನಮ್ಮ ದೇಶದ ಪ್ರೈಸು ಕೂಡ ರಿವೀಲ್ ಆಗಿದೆ. ಸೊ ಸ್ಟ್ಯಾಂಡರ್ಡ್ ಎಡಿಷನ್ನು ನಮ್ಮ ದೇಶದಲ್ಲಿ ಬರೀ $6,000 ಇದೆ, ಆಯಿತಾ? ಕಂಪ್ಯಾರಿಟಿವ್ಲಿ ಬೇರೆ ದೇಶಕ್ಕೆ ಕಂಪೇರ್ ಮಾಡಿಕೊಂಡ್ರೆ GTA 6 ಬೆಲೆ ತುಂಬ ಕಡಿಮೆ ಇದೆ. ನಾನು ಅಂದ್ಕೊಂಡಿದ್ದೆ ಒಂದು $10,000 $12,000 ಲಾಂಚ್ ಆಗುತ್ತೆ ಅಂತ. ಬಟ್ ಇಲ್ಲ, ಬರೀ $6,000 ಸ್ಟ್ಯಾಂಡರ್ಡ್ ಎಡಿಷನ್ನ ಲಾಂಚ್ ಮಾಡಿದ್ದಾರೆ. ಇನ್ನೊಂದು ಅಲ್ಟಿಮೇಟ್ ಎಡಿಷನ್ ಅಂತ. ಸೊ ಇದರಲ್ಲಿ ನಮಗೆ ಅಡಿಷ್ನಲ್ ಕೆಲವೊಂದು ಪರ್ಕ್ಸ್ ಎಲ್ಲ ಸಿಗುತ್ತೆ, ಅಪ್ಗ್ರೇಡ್ಸ್ ಎಲ್ಲ ಸಿಗುತ್ತೆ. ಸೊ ಇದು ನಮಗೆ $7,500. ಇದು ಕೂಡ ಪ್ರೈಸ್ ನಾಟ್ ಬ್ಯಾಡ್ ಅಂತೀನಿ, ಆಯಿತಾ? ಅಮೆರಿಕನ್ ಪ್ರೈಸಿಗೆ ಕಂಪೇರ್ ಮಾಡಿಕೊಂಡ್ರೆ ಅಥವಾ ಬೇರೆ ದೇಶಗಳ ಪ್ರೈಸಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ಪ್ರೈಸು ಆ್ಯಕ್ಚುಲಿ ತುಂಬ ಕಡಿಮೆನೇ ಇದೆ, ಆಯಿತಾ? ಸದ್ಯಕ್ಕೆ ನಮ್ಮ ದೇಶದಲ್ಲಿ ಪ್ಲೇಸ್ಟೇಷನ್ 5 ಇದ್ದವ್ರು ಮಾತ್ರ ಈ ಒಂದು ಗೇಮನ್ನು ಆಡೋದಕ್ಕೆ ಸಾಧ್ಯ. ಮೋಸ್ಟ್ಲಿ ಆಮೇಲೆ ಸ್ವಲ್ಪ ದಿನ ಆದಮೇಲೆ PC ಬರ್ಬೋದು. ಸದ್ಯಕ್ಕೆ ಪ್ಲೇಸ್ಟೇಷನ್ ಇರೋರು ಈ ಗೇಮನ್ನು ಪರ್ಚೇಸ್ ಮಾಡಬಹುದು. ಮತ್ತಿನ್ನೊಂದೇನಪ್ಪ ಅಂದರೆ, ನೀವೇನಾದರೂ ಈ CD ಥರದ್ದು ಏನಾದರೂ ನೀವು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಈ GTA 6 CD ಬರಲ್ವಂತೆ, ಆಯಿತಾ? ಅದರಲ್ಲಿ ನಿಮಗೆ ಡೌನ್ಲೋಡ್ ಕೋಡ್ ಏನೋ ಇರುತ್ತಂತೆ, ಆಯಿತಾ? ಸೊ ಅದನ್ನು ಕೂಡ ಅಫಿಷಿಯಲಾಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ GTA 6 ಫಿಸಿಕಲ್ ಕಾಪಿಯಲ್ಲಿ ನಿಮಗೆ ಡಿಸ್ಕ್ ಇರೋದಿಲ್ಲ, ಆಯಿತಾ? ಆ CD ಇರೋದಿಲ್ಲ. ನೀವು ಆನ್ಲೈನಲ್ಲೇ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಂಗೆ ಅನ್ನಿಸ್ತಾ ಈ ಗೇಮು ಮಿನಿಮಮ್ ಒಂದು 200 GB ಇರುತ್ತಾ ಅಂತ ಗೊತ್ತಿಲ್ಲ, ನೋಡಬೇಕು. ಇದ್ರ ಬಗ್ಗೆ ಮುಂಚೆನೂ ಮಾಡಿದ್ದೆ ಅನ್ಸುತ್ತೆ ವಿಡಿಯೋನ. 200 GB ಕಡಿಮೆ ಅಂದರೆ 200 GB ಇರುತ್ತೆ ನಂಗೆ ಅನ್ನಿಸ್ತಂಗೆ. ಸೊ PC ಯಾವ ಕಾಲಕ್ಕೆ ಬರುತ್ತೋ ಗೊತ್ತಿಲ್ಲ. ಸೊ PC ಏನಕ್ಕೆ ತುಂಬ ಬೇಗ ಬಿಡಲ್ಲ ಅಂತ ಅಂದರೆ, PC ಬಿಟ್ಬಿಟ್ರೆ ಕ್ರ್ಯಾಕ್ ಮಾಡಿಬಿಡ್ತಾರೆ ಜನ. ಕ್ರ್ಯಾಕ್ ಮಾಡಿ ಎಲ್ಲ ಫ್ರೀಯಾಗಿ ಆಡೋಕ್ಕೆ ಶುರು ಮಾಡಿಬಿಡ್ತಾರೆ ಬೇಗ. ಸೊ ಸ್ವಲ್ಪ ಈ ಕನ್ಸೋಲ್ಗಳಿಗೆಲ್ಲ ಬಿಟ್ಟು ಆಮೇಲೆ ಕೊನೆಗೆ PC ಪೋರ್ಟ್ ಮಾಡ್ತಾರೆ ನಂಗೆ ಅನ್ನಿಸ್ತಂಗೆ. ಸೊ ಅದು ಯಾವ ಕಾಲಕ್ಕೆ ಬರುತ್ತೋ ಗೊತ್ತಿಲ್ಲ. PC ಬರುತ್ತೆ, 100% ಬರುತ್ತೆ. ಬಟ್ ಅದು ಸ್ವಲ್ಪ ಲೇಟ್ ಆಗ್ಬೋದು, ಆಯಿತಾ? PC ಇವತ್ತು ಬಿಟ್ಟರು ಅಂದರೆ ಇನ್ನು 2 ದಿನಕ್ಕೆ ಕ್ರ್ಯಾಕ್ ಮಾಡೋಕ್ಕೆ ಬಿಸಾಕಿರ್ತಾರೆ. ಇನ್ನು 2 ದಿನಕ್ಕೆ ಫ್ರೀಯಾಗಿ ಟೊರೆಂಟಲ್ಲಿ ಬಿಟ್ಬಿಟ್ಟಿರ್ತಾರೆ. ಆ ಥರ ಆಗಿಬಿಡುತ್ತೆ. ಸೊ ನೋಡೋಣ ಯಾವಾಗ ಬರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು IBMನವರು ಜಗತ್ತಿನ ಮೊದಲ ಸಬ್ 1 ನ್ಯಾನೋಮೀಟರ್ ಚಿಪ್ಪನ್ನು ಲಾಂಚ್ ಮಾಡಿದ್ದಾರೆ. ಅಂದರೆ ಟೆಕ್ನಾಲಜಿಯನ್ನು ತಗೊಂಬಂದಿದ್ದಾರೆ, ಆಯಿತಾ? ಸೊ ಇದು 0.7 ನ್ಯಾನೋಮೀಟರ್ ಆರ್ಕಿಟೆಕ್ಚರೊಂದಿಗೆ ಬಿಲ್ಡ್ ಆಗಿರುವಂಥ ಚಿಪ್ಪು. 1 ನ್ಯಾನೋಮೀಟ್ರಿಗಿಂತ ಸಣ್ಣ ಚಿಪ್ಪು, ಆಯಿತಾ? ಅಷ್ಟು ಸಣ್ಣ ಟ್ರಾನ್ಸಿಸ್ಟರ್ಗಳು ಈ ಒಂದು ಚಿಪ್ಪಲ್ಲಿರುತ್ತಂತೆ. ಕ್ರೇಜಿ. ಸೊ ಈ ಲೆವೆಲ್ ಚಿಪ್ಗಳೆಲ್ಲ ನಮ್ಮ ಸ್ಮಾರ್ಟ್ಫೋನಿಗೆ PCಗೆಲ್ಲ ಬರೋಕ್ಕೆ ಶುರುವಾಯಿತು ಅಂತ ಅಂದರೆ ನೋಡಿ, ತುಂಬ ಎನರ್ಜಿ ಎಫಿಷಿಯೆಂಟ್ ಆಗಿರುತ್ತೆ ಮತ್ತು ಪರ್ಫಾರ್ಮೆನ್ಸ್ ಪವರ್ ಕೂಡ ತುಂಬ ಹೆವಿ ಜಾಸ್ತಿ ಆಗಿಬಿಡುತ್ತೆ. ಲಿಟ್ರಲಿ ಸಬ್ 1 ನ್ಯಾನೋಮೀಟ್ರ್, 1 ನ್ಯಾನೋಮೀಟ್ರಿಗಿಂತ ಕಡಿಮೆ ಚಿಪ್ ಅಂತ ಅಂದರೆ ಅಪ್ಪ ಕ್ರೇಜಿ. ಲಿಟ್ರಲಿ ಅಂದರೆ ನೀವು ಅಷ್ಟು ಈಗ ನಾವು ಯೂಸ್ ಮಾಡ್ತಿರೋದು 3, 4, 5 ನ್ಯಾನೋಮೀಟ್ರ್ ಚಿಪ್ಗಳು ನಮ್ಮ ಫೋನ್ಲಿರ್ತವೆ. ಬಟ್ 1 ನ್ಯಾನೋಮೀಟ್ರಿಗಿಂತ ಕಡಿಮೆ ಅಂತಂದರೆ ಯೋಚನೆ ಮಾಡ್ಕೊಳ್ಳಿ ಎಷ್ಟು ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್, ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಎಲ್ಲ ಆಪಲ್ ಪ್ರಾಡಕ್ಟ್ಗಳ ಬೆಲೆ ಜಾಸ್ತಿ ಆಗುತ್ತೆ ಅಂತ. ಸದ್ಯಕ್ಕೆ ಐಫೋನ್ ಬೆಲೆ ಇನ್ನೂ ಜಾಸ್ತಿ ಆಗಿಲ್ಲ, 100%. ಮೋಸ್ಟ್ಲಿ ಈ ಗೋಲ್ಡ್ ಸೇಲು, ಪ್ರೈಮ್ ಡೇ ಸೇಲ್ ಆದಮೇಲೆ ಮೋಸ್ಟ್ಲಿ ಜಾಸ್ತಿ ಮಾಡಬಹುದೇನೋ.
ಸೊ ಗೊತ್ತಿಲ್ಲ, ಈ ಬೇಸ್ ವೇರಿಯಂಟ್ ಆಪಲ್ನವರು ಮಾಡಲ್ಲ, ಮೋಸ್ಟ್ಲಿ ಒಂದು 5-10 ಸಾವಿರ ರೂಪಾಯಿ ಮಾಡ್ಬೋದು, ಉಳಿದಿದ್ದೆಲ್ಲ ಜಾಸ್ತಿ ಮಾಡ್ತಾರೆ ಅಂತ ಕೆಲವು ಜನ ಹೇಳ್ತಾರೆ. ನಂಗೆ ಅನ್ನಿಸ್ತಂಗೆ ಒಟ್ಟಿನ ಎಲ್ಲ ಐಫೋನ್ಗಳ ಬೆಲೆ ಜಾಸ್ತಿ ಅಂತೂ ಆಗುತ್ತೆ 100%. ಸ್ವಲ್ಪ ಜಾಸ್ತಿನೇ ಜಾಸ್ತಿ ಆದರೂ ಆಶ್ಚರ್ಯಪಡಬೇಕಾಗಿಲ್ಲ, ನೋಡೋಣ. ಸೊ ಇನ್ನೊಂದೇನಪ್ಪ ಅಂತ ಅಂದರೆ, ಅವ್ರಿಗೆ ಬೇರೆ ಆಪ್ಷನ್ ಇಲ್ವಂತ ಆಪಲ್ನವ್ರಿಗೆ, ಅವರೇ ಕನ್ಫರ್ಮ್ ಮಾಡಿರೋ ಪ್ರಕಾರ. ಯಾವಾಗಲೂ ಕೂಡ ಅವ್ರದ್ದು ಆಪಲ್ ಕಂಪ್ನಿ ಶುರುವಾಗಿ ಇಷ್ಟು ವರ್ಷ ಆಗಿದೆ, ಇಲ್ಲಿವರೆಗೂ ಈ ಥರ ಒಂದು ಪ್ರೈಸ್ ಹೈಕನ್ನು ಅವ್ರು ನೋಡಿರಲಿಲ್ವಂತೆ. ನಾವು ನೋಡಿರಲಿಲ್ಲಪ್ಪ ಆಪಲ್ನವರು ಈ ಲೆವೆಲ್ ಪ್ರೈಸ್ ಹೈಕ್ ಮಾಡಿರೋದನ್ನ. ಅಂದರೆ ಈ ರ್ಯಾಮು ಚಿಪ್ಪೆಲ್ಲ ಆ ಲೆವೆಲ್ಲಿಗೆ ಪ್ರೈಸ್ ಹೈಕ್ ಆಗಿಬಿಟ್ಟಿದೆಯಂತೆ ಪ್ರೊಡಕ್ಷನ್ದು. ಸೊ ಅದರಿಂದ ಅದನ್ನು ನಮ್ಮ ಮೇಲೆ ಆಗ್ತಾಯಿದ್ದಾರೆ. ಇಷ್ಟು ದಿನ ಅವರು ಆಪಲ್ನವ್ರು ಅಫಿಷಿಯಲಾಗಿ ಹೇಳಿದ್ದಾರೆ, ಇಷ್ಟು ದಿನ ನಾವು ಹಾಕಿರಲಿಲ್ಲ ಈ ಒಂದು ಬರ್ಡನ್ನ ಕಸ್ಟಮರ್ಗಳ ಮೇಲೆ, ಬಟ್ ನಮಗೀಗ ಬೇರೆ ಆಪ್ಷನ್ ಇಲ್ಲ, ಸೊ ನಾವು ಪ್ರೈಸನ್ನು ಜಾಸ್ತಿ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಆಯಿತಾ, ಅದು ಹೆಂಗೆ ನಮ್ಮ ಮೇಲೆ ಬರ್ಡನ್ ಹಾಕಿಲ್ಲ ಅಂದರೂ ಕಂಪ್ನಿ ಪ್ರಾಫಿಟಬಲ್ಲೇ ಇತ್ತು, ಅಷ್ಟು ಪ್ರಾಫಿಟ್ ಮಾರ್ಜಿನ್ ಇಟ್ಟಿರ್ತಾರೆ. ಇದೊಂದು ಅವರು ಇದು ಮಾಡಿಬಿಟ್ಟಿದ್ರೆ ಏನಪ್ಪ ಆಗ್ತಿತ್ತು. ಪ್ರಾಫಿಟ್ ಮಾರ್ಜಿನ್ ಇಲ್ಲದೇ ಯಾವ ಕಂಪ್ನಿನೂ ಇದು ಮಾಡಲ್ಲ ಅಲ್ವಾ, ಪ್ರಾಫಿಟ್ ಸ್ವಲ್ಪ ಕಡಿಮೆ ಆಗಿರುತ್ತೆ ಈಗ. ಅಂದರೆ ಅವರಿಗೆ ಬರ್ಡನ್ ಆಗ್ತಿರುತ್ತಲ್ಲ ಚಿಪ್ ರ್ಯಾಮ್ದೆಲ್ಲ ದುಡ್ಡು ಜಾಸ್ತಿ ಕೊಡೋಕ್ಕೆ. ಸೊ ಈಗ ತಗೊಳ್ಳಿ, ಹಾಕಿದ್ರು ಹಾಕಿದ್ರು ಸರ್ರೆಗೆ ಹಾಕಿದ್ರು ಬರೇನ. ಈಗ ಯಾರು ತಾನೇ ತೊಗೊಳಕ್ಕಾಗತ್ತೆ ಗುರು ಸ್ಮಾರ್ಟ್ಫೋನ್? ನಮ್ಮ ದೇಶರಂತೂ ಕಷ್ಟನೇ ಬಿಡಿ. 50,000, 30,000, 40,000 ಒಂದು ಪ್ರಾಡಕ್ಟಿಗೆ ಬೆಲೆ ಜಾಸ್ತಿ ಮಾಡಿದ್ರೆ ಯಾರು ತೊಗೊಳಕ್ಕಾಗುತ್ತೆ? ಏನಪ್ಪ ತುಂಬ ಕಷ್ಟ ಇದೆ. ಅಮೆರಿಕಾದಲ್ಲೇ ಅಷ್ಟೊಂದು ಜಾಸ್ತಿ ಆಗಿಲ್ಲ, ನಮ್ಮ ದೇಶದಲ್ಲಿ ಯಾಕೆ ಅಷ್ಟು ಜಾಸ್ತಿ ಮಾಡೋರ್ಗೆ ದೇವ್ರಿಗೆ ಗೊತ್ತು. ಈ ಆಪಲ್ನವ್ರು ಈ ಪ್ರೈಸನ್ನು ಜಾಸ್ತಿ ಮಾಡಿದ್ದು ನೆಕ್ಸ್ಟ್ ಡೇ ಆ್ಯಕ್ಚುಲಿ ಅವ್ರದ್ದು ಸ್ಟಾಕ್ಸು ಕಿತ್ಕೊಂಡು ಕೆಳಗೆ ಬಿದ್ದೋಗಿತ್ತು. ಅಯ್ಯೋ 6-10% ಎಲ್ಲ ಹೊಗೆ ಹಾಕೊಂಡಿತ್ತು. ಈಗಲೂ ಡೌನ್ ಇದೆ ಒಂದು ಲೆವೆಲ್ಗೆ, ತುಂಬ ಕಷ್ಟ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ದೇಶದ 94 ವರ್ಷ ವಯಸ್ಸಿನ US ಸಿಟಿಸನ್ಶಿಪ್ ಇರುವಂಥ ಒಬ್ಬ ಮಹಿಳೆ ಇದೀಗ US ಸಿಟಿಸನ್ಶಿಪ್ಪನ್ನು ಗಿವ್ ಅಪ್ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲೇ ಅವರು ಪ್ರಾಣ ಬಿಡಬೇಕು ಅಂತ. ನೋಡ್ರಪ್ಪ, ಇದು ಆ್ಯಕ್ಚುಯಲ್ ದೇಶಭಕ್ತಿ ಅಂತ ಅಂದರೆ, ಮೋಸ್ಟ್ಲಿ ಅವ್ರ ಮಗ ಏನೋ ಅಲ್ಲಿ ಕರ್ಕೊಂಡೋಗಿ ಸಿಟಿಸನ್ಶಿಪ್ ಕೊಡಿಸಿದ್ದಂತ ಕಾಣುತ್ತೆ, ಆಂಧ್ರ ಪ್ರದೇಶದವ್ರದಂತೆ. ಸೊ ಒಳ್ಳೆಯದು, ಕೊನೆಗಾಲದಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ. ಸೂಪರ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಗೌರ್ನಮೆಂಟ್ನವರು ಈ ನೀಟಿಂದು ಎಕ್ಸಾಮ್ ಅಂತ ಅಂದ್ಬಿಟ್ಟು ಟೆಲಿಗ್ರಾಮನ್ನು ಬ್ಯಾನ್ ಏನೋ ಮಾಡಿದರು, ಆಯಿತಾ. ಸೊ ಇದೀಗ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಈ ಟೆಲಿಗ್ರಾಮು ಒಂದು ರೀತಿ ನಮ್ಮ ದೇಶದಲ್ಲಿ ಹೊಸ ಡಾರ್ಕ್ ವೆಬ್ ರೀತಿ ಆಗಿಬಿಟ್ಟಿದೆ. ಈ ಇಲ್ಲೀಗಲ್ ಫೈಲ್ ಶೇರಿಂಗು ಎಲ್ಲ ಅನ್ವಾಂಟೆಡ್ ಕೆಲಸಗಳೆಲ್ಲ ಈ ಟೆಲಿಗ್ರಾಮಲ್ಲೇ ಆಗ್ತಾಯಿದೆ ಅಂತ 100% ನಿಜ ಅದು, ಆಯಿತಾ. ನಾನು ಒಪ್ಕೋತೀನಿ. ಈ ಟೆಲಿಗ್ರಾಮಲ್ಲಿ ಮೂವೀಸ್ಗಳು ಡೌನ್ಲೋಡ್ ಕೇಳ್ತೀರಾ, ಏನೇನೋ ಡೌನ್ಲೋಡ್ಸ್ಗಳು ಕೇಳ್ತೀರಾ, ಈ ಒಂಥರ ಇಲ್ಲೀಗಲ್ ಅರ್ಧಕ್ಕರ್ಧ ಕೆಲಸಗಳು ಈ ಟೆಲಿಗ್ರಾಮಲ್ಲೇ ಆಗ್ತಾಯಿದೆ ಅಂತ ಅಂದ್ರೂ ತಪ್ಪಲ್ಲ, ಆಯಿತಾ. ಏನೇನೋ ಫೈಲ್ಸ್ಗಳು ಹೇಳ್ತೀರಾ, 18+ ಮೂವೀಸು ಎಲ್ಲ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಅದನ್ನು ಒಳ್ಳೆ ಥರ ಯೂಸ್ ಮಾಡೋಕ್ಕಿಂತ ನೆಗೆಟಿವಾಗಿ ಯೂಸ್ ಮಾಡ್ತಿರೋರೇ ಜನ ಜಾಸ್ತಿ. ಸೊ ಈ ಕಾರಣದಿಂದ ನಮ್ಮ ಗೌರ್ನಮೆಂಟ್ನವರು ಸ್ವಲ್ಪ ಸ್ಟ್ರಿಕ್ಟ್ ರೂಲ್ ಈ ಟೆಲಿಗ್ರಾಮ್ಗೆ ಮಾಡಿದ್ರು ಆಶ್ಚರ್ಯಪಡಬೇಕಾಗಿಲ್ಲ, ಮತ್ತು ಬ್ಯಾನ್ ಆದರೂ ಆಶ್ಚರ್ಯಪಡಬೇಕಾಗಿಲ್ಲ. ಅನ್ಬ್ಯಾನ್ ಮಾಡೋರು ಸದ್ಯಕ್ಕೆ, ಬಟ್ ಹೆವಿ ರಿಸ್ಟ್ರಿಕ್ಷನ್ಸನ್ನು ಈ ಟೆಲಿಗ್ರಾಮ್ಗೆ ಹಾಕೋ ಸಾಧ್ಯತೆ ಅಂತೂ ಇದೆ. ಮಾಡಬೇಕು. ಆದರೂ ನಂಗೆ ಅನ್ನಿಸ್ತಂಗೆ ಟೆಲಿಗ್ರಾಮಲ್ಲಿ ಒಂಥರ ಹೆಂಗೆ ಅಂದರೆ, ಅದೊಂಥರ ಹೇಳಿದ್ನಲ್ಲ, ಅವ್ರು ಹೇಳಿದ ನಿಜ, ಒಂದು ಹೊಸ ರೀತಿಯ ಡಾರ್ಕ್ ವೆಬ್ ರೀತಿಯೇ ಆಗಿಬಿಟ್ಟಿದೆ. ಎಲ್ಲ ಇಲ್ಲಿಗಲ್ ಕೆಲಸಗಳು ನಡೆಯುತ್ತೆ ಅಲ್ಲಿ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸು, ನಥಿಂಗ್ ಫೋನ್ 4B ಅಂತ ಒಂದು ಹೊಸ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಅದರದ್ದು ಲುಕ್ಕು ರಿವೀಲ್ ಆಗಿದೆ, ನೋಡ್ತಾ ಇದ್ದಾರೆ. ಸಿಂಪಲ್ ಡಿಸೈನು, ಹಿಂಗಡೆ ಒಂದು ಸಣ್ಣ ಗ್ಲಿಫ್ ಇಂಟರ್ಫೇಸ್ ಥರ ಇದೆ, ಅದೊಂದು ಸಣ್ಣ LED. ಓಕೆ ಅಂತ ಏನು ಲುಕ್ಕು ನನಗೆ ಇಷ್ಟ ಆಯಿತು ಅಂತ ಅನ್ನಲ್ಲ, ಸಿಂಪಲ್ ಏನಿಲ್ಲ, ಪ್ಲೇನ್ ಡಿಸೈನ್ ಗುರು. ಬರ್ತಾ ನಥಿಂಗ್ ಅವ್ರದ್ದು ಗ್ಲಿಫ್ ಟ್ರಾನ್ಸ್ಪರೆಂಟ್ ಡಿಸೈನ್ ಕಡಿಮೆ ಮಾಡ್ಕೊಂಬತ್ತವ್ರಂತ. ಈ ಬ್ಲೂ ಕಲರ್ ಅಂತೂ ಒಂಚೂರು ಚೆನ್ನಾಗಿ ಕಾಣ್ತಿಲ್ಲ, ವೈಟ್ ಓಕೆ ಒಂದು ಲೆವೆಲ್ಗೆ. ಸೊ ಓಕೆ, ಟ್ರಾನ್ಸ್ಪರೆಂಟ್ ಡಿಸೈನ್ ಥರನೇ ಇದೆ ಒಂಚೂರು. ನೋಡೋಣ ಸ್ಪೆಸಿಫಿಕೇಷನ್ ಬೇರೆ ಎಲ್ಲ ಹೆಂಗಿರುತ್ತೆ ಅಂತ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಈ ಟಿಪ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.